ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ನಾನು ನಿಮ್ಮ ಮನೆ ಮಗಳು ನಿತ್ಯ ಮಾತಾಡ್ತಿರೋದು. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ತಿಳಿಸಿ. ಇವತ್ತು ಶಾವಿಗೆ ಬಾತ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾನು ಅನಿಲ್ ಶಾವಿಗೆ ತಗೊಂಡಿದ್ದೀನಿ. ಇದು 450 ಗ್ರಾಮ್ ಇರುತ್ತೆ, ಹಾಗೂ ಇದು ಬ್ಲೂ ಕಲರ್ ಪ್ಯಾಕೆಟು ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನೊಂದು ಪ್ಯಾಕೆಟ್ ಫುಲ್ ಮಾಡ್ತಾ ಇದ್ದೀನಿ. ಇದು ರೋಸ್ಟೆಡ್ ಶಾವಿಗೆನೂ ಕೂಡ. ಇದನ್ನು ನಾನು ಏನಕ್ಕೆ ರೋಸ್ಟ್ ಮಾಡ್ಕೊಳ್ತಿದ್ದೀನಿ ಅಂದರೆ, ಅವ್ರು ಹೇಗೆ ಮಾಡಿರ್ತಾರೋ ಏನು ಅಂತ ಗೊತ್ತಿಲ್ಲ. ಹಾಗಾಗಿ ನಾನು ಮತ್ತೊಂದು ಸಲ ಸ್ವಲ್ಪ ಬಿಸಿ ಮಾಡಿಕೊಂಡು ರೋಸ್ಟೆಡ್ ಶಾವಿಗೆಯನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಬಿಸಿನೀರು ಕೂಡ ಹಾಕ್ಕೊಂಡಿದ್ದೀನಿ. ತಣ್ಣೀರು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಬಿಸಿನೀರು ಇತ್ತು ಅನ್ನೋದಕ್ಕೋಸ್ಕರ ಹಾಕ್ತಿದ್ದೀನಿ. ನೀವು ತಣ್ಣೀರು ಹಾಕಂದ್ರೂ ಹಾಕ್ಬೋದು. ಇವಾಗ ಕುದಿ ಬರ್ತಾಯಿದೆ. ನಾನು ಸ್ವಲ್ಪ ಹರಳುಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹರಳುಪ್ಪು ನಾನು ಇದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಇದಕ್ಕೆ ನಾನು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಂಡ್ರೆ ಶಾವಿಗೆ ಉದುದ್ರಾಗಿ ಬರುತ್ತೆ ಅಂತ ಅಷ್ಟೇ. ಇವಾಗ ನೋಡಿ, ಶಾವಿಗೆ ಎಲ್ಲನೂ ನಿಧಾನಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಶಾವಿಗೆನ ತುಂಬ ಹೊತ್ತು ಬೇಯಿಸೋದು ಬೇಡ. ಶಾವಿಗೆನ ಒಂದು 5 ಸೆಕೆಂಡ್ ಅಷ್ಟೇ ಮಾತ್ರ ಬೇಯಿಸ್ಕೋಬೇಕು. ತುಂಬ ಚೆನ್ನಾಗಿ ಬೇಯಿಸ್ಕೋಬಾರ್ದು. ಸ್ವಲ್ಪ ಆಫ್ ಬಾಯ್ಲ್ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಬೆಂದೋದ್ರೆ ಉದುದ್ರಾಗಿ ಬರಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ. ನೋಡಿ, ಇವಾಗ ನಾನು ಸ್ವಲ್ಪ ಒಂದು 5 ಸೆಕೆಂಡ್ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಇದನ್ನು ನಾನು ಬೇರೆ ಇದಕ್ಕೆ ಸೋಸ್ಕೊಂಡಿದ್ದೀನಿ. ಇವಾಗ ನೋಡಿ ನಿಮಗೆ ತೋರಿಸ್ತೀನಿ. ನಾನು ಇದಕ್ಕೆ ತಣ್ಣೀರು ಕೂಡ ಹಾಕಿ ತೊಳ್ಕೊಳ್ತೀನಿ. ತೊಳೆದಾದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಉದುದ್ರಾಗಿ ಬಂದಿದೆ ಇದು ಶಾವಿಗೆ ಅಂತ. ನೋಡಿ, ಈ ಥರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಶಾವಿಗೆ ಬಾತು. ನೀವು ಖಂಡಿತ ಒಂದು ಸಲ ಟ್ರೈ ಮಾಡಿ. ಇವಾಗ ನಾನೊಂದು ಸ್ವಲ್ಪ ಅಗಲ ಪಾತ್ರೆ ಇಟ್ಕೊಂಡಿದ್ದೀನಿ. ಅಗಲ ಪಾತ್ರೆಗೆ ನಾನಿಲ್ಲಿ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಕಡಲೆ ಬೀಜ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಕಡಲೆ ಬೀಜ ಯಾವಾಗ ಫ್ರೈ ಮಾಡಿದ್ರು ಅಷ್ಟೇ ತುಂಬ ಕ್ರಿಸ್ಪಿನೆಸ್ ಆಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಇದು ಡೀಪಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಸ್ವಲ್ಪ ತುಂಬ ಹೊತ್ತು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ, ಇವಾಗ ನೀಟಾಗಿ ಫ್ರೈ ಆಗ್ತಾಯಿದೆ. ಇವಾಗ ನಾನು ಫ್ರೈ ಆಯಿತು. ಇವಾಗ ಎಲ್ಲನೂ ಎತ್ತಿಟ್ಕೊಳ್ತಿದ್ದೀನಿ. ಕಡಲೆ ಬೀಜ ಫ್ರೈ ಆಗಿದೆ ಎಣ್ಣೆಗೆ ನಾನು 1 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತೀನಿ. ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕರಿಬೇವು ಹಾಕಿದ್ಮೇಲೆ ನಾನು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಕೂಡ ಹಾಕ್ಕೊಳ್ತಿದ್ದೀನಿ. ಉದ್ದಿನಬೇಳೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಹಸಿರು ಮೆಣಸಿನ್ಕಾಯಿ ಇಲ್ಲಿ ಒಂದು 10 ಹಸಿರು ಮೆಣಸಿನ್ಕಾಯಿನೇ ತೊಗೊಂಡಿದ್ದೀನಿ, ಖಾರ ಇರಲಿಲ್ಲ ಅಂತ ಅಷ್ಟೇ. ಇವಾಗ ನಾನು ಇದಕ್ಕೆ ಒಂದು 6 ಈರುಳ್ಳಿನ ಸ್ಲೈಸಾಗಿ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ಶಾವಿಗೆ ಬಾತ್ ರೆಡಿ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ಒಂದು ಸಲ, ಖಂಡಿತ ಕಮೆಂಟ್ ಹಾಕಿ. ಈರುಳ್ಳಿ ನೀಟಾಗಿ ಫ್ರೈ ಆಗ್ತಾಯಿದೆ. ನಾವು ಇದಕ್ಕೆ ಇವಾಗ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು 4 ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ. ನೋಡಿ, ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ನಿಮ್ಮ ಒಂದು ಹೆಲ್ತ್ ಟಿಪ್ಸ್ನ ಹೇಳ್ತೀನಿ. ಏನಪ್ಪ ಅದು ಅಂದರೆ, ಯಾರಿಗೆಲ್ಲ ಕಿಡ್ನಿ ಸ್ಟೋನ್ ಸಮಸ್ಯೆ ಇರುತ್ತೋ ಅವರು ಒಂದು ದಾಸವಾಳನ ಕುದಿಸ್ಬಿಟ್ಟು ನೀರಲ್ಲಿ ನಿಂಬೆ ರಸ ಮತ್ತು ಜೇನುತುಪ್ಪನ ಹಾಕ್ಕೊಂಡು ಕುಡಿದ್ರೆ ಕಿಡ್ನಿ ಸ್ಟೋನು ಸಮಸ್ಯೆ ಇರೋರಿಗೆ ಒಳ್ಳೆಯದಾಗುತ್ತೆ. ಹಾಗಾಗಿ ಇವಾಗ ನೋಡಿ, ನಾನು ಶಾವಿಗೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಟೊಮೆಟೊ ಕೂಡ ನೀಟಾಗಿ ಫ್ರೈ ಆಗಿತ್ತು, ಅದಕ್ಕೆ ಹಾಕ್ಕೊಳ್ತಿದ್ದೀನಿ. ಇದರಲ್ಲಿ ನಾನು ಸಾಲ್ಟ್ ಫಸ್ಟೇ ಹಾಕ್ಕೊಂಡಿದ್ದೆ, ಅದು ಸ್ಕಿಪ್ ಆಗಿಬಿಟ್ಟಿದೆ. ಇವಾಗ ನಾನು ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಕೂಡ ಹಾಕ್ಕೊಳ್ಳಿ. ನಾನು ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದೆನಲ್ಲ ಕಡಲೆ ಬೀಜ, ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿ. ಯಾರೆಲ್ಲರಿಗೂ ಇಷ್ಟ ಆಗಿದೆಯೋ ಅವರು ಕಮೆಂಟ್ ಮಾಡಿ. ನೋಡಿ, ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಿದ್ದೀನಿ. ಖಂಡಿತ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.